पूजा ಕೂಡ ಇದನ್ನ ಮಾಡಿ ಸಂಸ್ಥೆಗೆ ಬರುವಂತ ಸಾಧನಗಳನ್ನು ನಿರ್ಮಿಸುತ್ತದೆ. ಅದು ಈ ಕಾರ್ಯಕ್ರಮದ ಪತ್ರಕರ್ತರ ಎಸ್ ಮಂದಿರೇನು ಮಾತನಾಡ್ತಿ, ಮಾತನಾಡಿ ಮಾತನಾಡಿ ಮುದುಕಿ ಆಗ್ತಿ. ಒಬ್ಬರದಲ್ಲ ಇಬ್ಬರದಲ್ಲ, ಊರ್ ಮಂದಿ ಉಸಾವರಿ ಗಂಡು ಹೋದ್ಮೇಲೆ ಚಾಲು ಮಾಡ್ತಿ. ನಮ್ಮ ಗಿರ್ಜಾಕ ಅಲ್ಲಿಂದ ಬಡಿತನಲ್ಲಾತಾರು. ಇಲ್ಲಿ ಗಿರ್ಜಾಕ ನಿಮ್ಗೆ ಹೇಳ್ತೀನಿ, ಅದನ್ನು ಸಂದರ್ಭದಾಗ ಹೇಳೋ ಮಾತಲ್ಲ. ಯಾಕಂದ್ರೆ ಅಂತಿರ್ತಾರೆ ಚಪ್ಪಲಿ ಕೊಡಿಸ್ತೇವೆ ಬೂಟ್ ತಗೊಳ್ಳೋ ತಂದಾಗ. ಹಂಗ ತಿಂದಿದ್ದನ್ನ ಕರಗೋದಿಲ್ಲ, ಕರಗೋವರೆಗೂ ಮಾತನಾಡ್ತಿ. ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಮುಂದ್ ಮಾಡಿ ಹೇಳ್ತಿ. ನೀನ ಶಾಣೆ ಅಂತ ತಿಳಿದಿ ಇಲ್ಲದೆಲ್ಲ ಹೇಳ್ತಿ. ಒಂದಕ್ಕೆ ನಾಲ್ಕು ಸೇರಿಸಿ ಮಂದಿ ಕಿವಿ ಊದುತ್ತಿ. ಮೂಲಿ ಮಣಿ ಮೂದೇವಿ, ಮ್ಯಾಲಿನ ಮಣಿ ಸೂದೇವಿ, 4 ಮಂದಿ ಗೆಳತ್ಯಾರು ಊರನಂದ ಅನ್ನಾರ್ತಿ. ಹಳ್ಳೋನ ಕಟ್ಟಿ ಪ್ಯಾಟ್ಯಾಗ ಮಾಡಿ ಪೋಣಿನೊಳಗ ಬಿಡ್ತೀನಿ ಚಾಡಿ ಗಾಡಿ. ಹಳ್ಳೋನ ಕಟ್ಟಿ ಪ್ಯಾಟ್ಯಾಗ ಮಾಡಿ ಪೋಣಿನೊಳಗ ಬಿಡ್ತೀನಿ ಚಾಡಿ ಗಾಡಿ. ಸೇದಿ ಒಳದಂಗ ಗಣೇಶ ಬೀಡಿ, ಬೆಂಕಿ ಹಚ್ಚಿದಿ ಮಾತಿನ್ಯಾಗ ಮೋಡಿ ಮಾಡಿ. ಮಂದಿದ ಮಾತನಾಡಿ ಮಾತನಾಡಿ ಮಾಡೀನಿ PhD. ಮಂದಿದ ಮಾತನಾಡಿ ಮಾತನಾಡಿ ಮಾಡೀನಿ PhD. ನೋಡಾಕ ನಿಂತರ ನೀ ಹಳೆ ಕಾಲದ DDTV. ಮಂದಿ ಮುಂದ ತೋರಿಸ್ತೀನಿ HD ಬಾಡಿ. ನಿಂತೈತಿ ನಿನ್ನ ಇಲ್ಲ, ನೀನ ಜಗದಾಗಿಲ್ಲದ ಕೇಳಿ. ಧನ್ಯವಾದಗಳು. ಒಂದು ಮಾತೈತ್ರಿ, ಮಹಿಳಾ ದಿನಾಚರಣೆಯ ಶುಭಾಶಯಗಳು. ದಟ್ ಇಸ್ ನಾಟ್ ಮ್ಯಾಟರ್ ಹಿಯರ್. ಇಲ್ಲಿ ಏನಪ್ಪಾ ಅಂತಂದ್ರೆ, ಮೇಘಮೈತ್ರಿ ವತಿಯಿಂದ ಈ ಒಂದು ಸಮ್ಮೇಳನವನ್ನ ಮಾಡಿರ್ತಕ್ಕಂಥ ರಮೇಶ್ ಅವರಿಗೆ ನನ್ನ ಮನಪೂರ್ವಕ ಅಭಿನಂದನೆಗಳು. ಯಾಕಂತಂದ್ರ ನಾವು ಹೇಳಿದ್ರು ಕುಂಸತ್ ಸರ್ ಅವರು, ವತ್ಸಲ್ ಸರ್ ಅವರು, ದೇಸಾಯಿ ಅವರು, ಇನ್ನೂ ಉಳಿದಿರ್ತಕ್ಕಂಥ ನಮ್ಮ ಹಿರಿಯ ಸಾಹಿತಿಗಳೆಲ್ಲ ಹೇಳಿದ್ರು, ನಾವು ಒಂದು ಕಾರ್ಯಕ್ರಮವನ್ನ ಮಾಡಬೇಕಂತಂದ್ರ ನಮ್ಗೆ ಬಹಳ ತ್ರಾಸ ಆಗ್ತದ. ಅಂತದ್ರೊಳಗೆ ಅಲ್ಲಿಂದ ಇಲ್ಲಿ ಬಂದಾರ, ಅವರ ಪ್ರಯತ್ನಕ್ಕೆ ನಾವು ಮೆಚ್ಚಲೇಬೇಕು. ಅದಕ್ಕೆ ನೀವು ಎಲ್ಲರಿಗೂ ಅವ್ರಿಗೊಂದು ಜೋರಾದ ಒಂದು ಚಪ್ಪಾಳೆ ಬರಲಿ. ಹಾಗೂ ಇಲ್ಲಿ ನಮ್ಮ ಗುರುಗಳು ಬಂದಾರ, ಹುಗಾರ್ ಸರ್ ಅಂತ. ಸೊ ನನಗೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಗುರುವಿನ ಮುಂದೆ ಶಿಷ್ಯ ಮಾತಾಡೋದಂದ್ರೆ ಆಲ್ಮೋಸ್ಟ್ ಅಲ್ಲ ಎಲ್ಲಾ ಸ್ಪೀಚ್ ನ ಹೋದಾಗ ನನ್ನ ಗುರುಗಳು ಇದ್ದೇ ಇರ್ತಾರೆ. ಯಾಕಂದ್ರೆ ನೋಡೋಕಷ್ಟು ಗಾತ್ರ ನೋಡ್ದೈತಿ. ಅವರ ಇರ್ಲಿ, ಅವ್ರಿಗೂ ಯಾಕಂದ್ರೆ ಕಲಿಸಿರ್ತಕ್ಕಂಥ ನನ್ನ ಗುರುಗಳಿಗೂ ಕೂಡ, ಹುಗಾರ್ ಸರ್ ಅವರಿಗೂ ನಾ ವೇದಿಕೆ ಮುಖಾಂತರ ಬಹಳ ಮನಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಹೇಳ್ತೀನಿ. ಇನ್ನೂ ಕಾರ್ಯಕ್ರಮ ಬಹಳ ಕವಿಗಳು ಹೇಳೋದೈತಿ. ಸೊ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಅನಿ ಮಾಡಿಕೊಟ್ಟ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದ. ದಡದಲ್ಲಿ ಮೀಯುತ್ತಾ ನಿಂತಿರುವ ನಾನು ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ನಿನ್ನ ಶಾಸ್ತ್ರ ಸಮ್ಮತವಾದೇನು ಅನ್ನುವಂತೆ ಜಗದ ಕವಿ, ಯುಗದ ಕವಿ ಕುವೆಂಪು ತಂದೆಯವರನ್ನ ಸ್ಮರಣೆ ಮಾಡಿಕೊಳ್ಳುತ್ತಾ ಮೇಘಮೈತ್ರಿ ಕನ್ನಡ ಸಾಹಿತ್ಯ ಸಂಘ ದ್ವಿತೀಯ ಯುವ ಸಾಹಿತ್ಯ ಸಮ್ಮೇಳನದ ಬೆಳಗ್ಗೆಯಿಂದ ನಡೆದಂತ ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಅತಿಥಿಗಳು, ಮುಖ್ಯ ಅತಿಥಿಗಳು, ಆಶಯ ನುಡಿಗಾರರು, ಉದ್ಘಾಟನೆ ಮಾಡಿದವರು, ವಿಶೇಷವಾಗಿ ನಮ್ಮೂರಿನ, ನಮ್ಮ ಪಕ್ಕದೂರಿನ ನಮ್ಮ ಹೆಮ್ಮೆಯ ಮಾರ್ಗದರ್ಶಕರು, ಈ ಸಮ್ಮೇಳನದ ಗೌರವಾನ್ವಿತ ಸಮ್ಮೇಳನಾಧ್ಯಕ್ಷರಾಗಿರುವಂತಹ ಶ್ರೀಯುತ ಮಾನ್ಯ ಶ್ರೀ ಡಾಕ್ಟರ್ ವೆಂಕಟೇಶ್ ಗುಡಪ್ಪನವರ್ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅವರು ನೂತನವಾಗಿ PhD ಪದವಿಯನ್ನು ಪಡೆದಿದ್ದಾರೆ. ಅವರಿಗೆ ನಮ್ಮ ಘಟಪ್ರಭೆ ಒಡಲಿನ ಎಲ್ಲ ಗ್ರಾಮಗಳ ಪರವಾಗಿ ಹಾಗೂ ಈ ತಾಲೂಕಿನ ಪರವಾಗಿ, ಈ ಜಿಲ್ಲೆಯ ಪರವಾಗಿ, ಈ ನಾಡಿನ ಪರವಾಗಿ ತುಂಬು ಹೃದಯದ ಅಭಿನಂದನೆ, ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಕಾರ್ಯಕ್ರಮದ ಕುರಿತು ನನ್ನೆರಡು ಮಾತನಾಡಲು ಹಿರಿಯರು ಹೇಳಿದ್ದಾರೆ. ನಾನೇನು ಮಾತನಾಡುವಷ್ಟು ದೊಡ್ಡವನಲ್ಲ.
ಏಕೆಂದರೆ ಈ ಕಾರ್ಯಕ್ರಮದಲ್ಲಿ ಹಿರಿಯರಾಗಿರುವಂತಹ ಸಾಹಿತಿಗಳಾದ ಡಾಕ್ಟರ್ ಕುಬ್ಸಾ ಸರ್ ಅವರು, ಹಿರಿಯ ವಕೀಲರಾಗಿರತಕ್ಕಂಥ ವಸ್ತ್ರ ಸರ್ ಅವರು, ಕಲ್ಲಪ್ಪನ ಸಬರಾಜ್ ಅವರು, ಸಂಗಮೇಶ್ ನಿಲ್ಗುನ್ ಸರ್ ಅವರು, ಅದೇ ರೀತಿಯಾಗಿ ನಮ್ಮ ಚಂದ್ರಶೇಖರ್ ದೇಸಾಯಿ ಸರ್ ಅವರು, ಅವರಿವರಲ್ಲಿ ಆನಂದ್ ಪೂಜಾರಿ ಅವರು, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಅವರು, ಹಾಗೂ ವಿವಿಧ ಸಾಹಿತಿಗಳು, ಕವಿಗಳು, ಇಲ್ಲಿ ಚಿಂತನೆ ಸಿರಿ ಆಗಿರ್ಬೋದು, ಹಿರಿಯ ನಾಗರಿಕರ ವೇದಿಕೆ ಆಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಸಿದ್ಧಾನ ಬಾಳಗಿ ಸರ್ ಅವರು ಆಗಿರ್ಬೋದು, ಎಲ್ಲರೂ ಮಾತನಾಡಿದ್ದಾರೆ. ರನ್ನನ ನಾಡು ಸಂಸ್ಕೃತಿ ಬೀಡು, ಬಿಜ್ಜಳನ ನಾಡು ಜಾತಿಯ ಪಾಡು, ಕುಲಗುರು ಮಾದಾರ ಚೆನ್ನಯ್ಯನ ನಾಡು ಬಸವ ತತ್ವದ ಗೂಡು, ಏ ಬಸವ ನಿನ್ನ ನಾಡು ವಿಶ್ವಕ್ಕೆ ಬೀಸುತ್ತಾ ಕಾಣಿಯೇ ಎನ್ನುವಂತೆ ಈ ಒಂದು ಕಾರ್ಯಕ್ರಮವು ಅತ್ಯಂತ ಅಚ್ಚುಕಟ್ಟಾಗಿ ಬೆಳಗ್ಗೆಯಿಂದ ಬಹಳ ಸುಸಂಸ್ಕೃತವಾಗಿ ನೆರವೇರಿದೆ. ಕೇವಲ ಒಂದೇ ಒಂದು ದೂರವಾಣಿ ಸಂಪರ್ಕದಲ್ಲಿ ರಮೇಶ್ ಕಮತಿಗೆ ಆಲಿಯಾಸ್ ಭೇಟಿ ಅವ್ರು ಯಾರಂತ ನಮ್ಗೆ ಗೊತ್ತಿಲ್ಲ. ಕೇವಲ ವೆಂಕಟೇಶ್ ಗುಡಿಯಪ್ಪನವ್ರು ಸರ್ ಹೇಳಿದ ಶ್ರೀಕಾಂತ್ ಬೇಗಡವರ ನಿಮ್ಮನ್ನು ಸಂಪರ್ಕ ಮಾಡಕ್ಕೆ ಯಾರು, ಅದಕ್ಕೆ ಫೋನ್ ಮಾಡಿ ಇಂತ ಕಾರ್ಯಕ್ರಮ ಬರ್ಬೇಕಂದಾಗ ಗುಡಿಯಪ್ಪನವ್ರು ಸರ್ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ನಮ್ಮೂರು ಅವರು ಕೂಡೆ ಇದ್ದಾಗ ಅವರ ನಮ್ಮ ಗುರುಗಳ ಮಾರ್ಗದರ್ಶಕರು. ನಮ್ದೇನೋ ಸುದ್ದಿ ಬಂದ್ರು ನಮ್ಮ ವಿದ್ಯಾರ್ಥಿ ಹೋರಾಟದಿಂದ ಹಿಡ್ಕೊಂಡು ಇವತ್ತಿನವರೆಗೂ ಅವ್ರು ಮಾಡಿದಂತ ನಮ್ಮ ಸುದ್ದಿ ಪ್ರಸಾರ ಮಾಡಿ ಇವತ್ತೇನು ಅವ್ರು ಯಾರು ಎಲ್ಲೇ ಒಂದು ಮೂಲೆ ಉಳ್ಕೊಂಡ ನಮ್ಮ ಹೋರಾಟದ ಸುದ್ದಿ ಬಿತ್ತರಿಸಿ ಇವತ್ತೇನು ಶ್ರೀಕಾಂತ್ ಬೇಗಡಿ ಯಾರ್ಯಾರು ಗುರುತು ಮಾಡಕ್ ಕಾರಣಕರ್ತರಿದ್ದ ವೆಂಕಟೇಶ್ ಗುಡಿಯಪ್ಪನವರ ಆದಿಯಾಗಿ ಅಶೋಕ್ ಕುಲಕರ್ಣಿ ಸರ್ ಆಗಿರ್ಬೋದು, ಉದಯ್ ಕುಲಕರ್ಣಿ ಸರ್ ಆಗಿರ್ಬೋದು, NH ನಾರಾಯಣ್ ಸರ್ ಆಗಿರ್ಬೋದು, BH ಬಿಡಿಗೆಯವರು ಆಗಿರ್ಬೋದು, ಅವರಿವರನ್ನೇ ಕರೆಯುವವರಾಗಿರ್ಬೋದು, ಎಲ್ಲ ಹಿರಿಯ ಇಂಥ ಪತ್ರಕರ್ತರ ಕೃಪಾಶೀರ್ವಾದದಿಂದ ಇವತ್ತು ನಾವೇನಾರ ಗುರುತಾಗಕ್ಕೆ ಸಾಧ್ಯ ಆಗೈತಿ. ಹೋರಾಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಬಂದ್ರ ಪ್ರತಿಯೊಂದು ಸುದ್ದಿ ಮಾಡಿದ್ರು, ನಮ್ಮ ವಿದ್ಯಾರ್ಥಿಗಳ ಕಾಲೇಜ್ ಹೋರಾಟ ಬಂದ ಸುದ್ದಿ ಮಾಡಿದ್ರು, ನಮ್ಮ ಹಾಸ್ಟೆಲ್ ಸುದ್ದಿ ಮಾಡಿದ್ರು. ಅಂತವ್ರಿಗೆ ಇವತ್ತು ನಮ್ಗೆ ಹೆಮ್ಮೆ ಅನಿಸುತ್ತೆ. ಮೂರದ ಪಕ್ಕ ಜಾಲಿಬೇರಿ ಜ್ಯೋತಿ ಉತ್ತೂರು ಕೀರ್ತಿ ಬಸವನವರು, ಉತ್ತೂರು ಬಸವಯ್ಯರ ಊರು ನಮ್ಮೂರು, ಅಲ್ಲಿ ನಮ್ಮೂರು ಬಿಟ್ಟು ಅಲ್ಲಿ ಹೋದ್ರು, ಅದಕ್ಕೆ ಜಾಲಿಬೇರಿ ಜ್ಯೋತಿ ಉತ್ತೂರು ಕೀರ್ತಿ. ಹಿಂಗಾಗಿ ಆ ಉತ್ತೂರಿನ ಕೀರ್ತಿ ಪತಾಕೆಯನ್ನ ನಮ್ಮ ಘಟಪ್ರಭೆಯ ತೋಟಕ್ಕೆಯಲ್ಲಿರುವಂತ ಜಾಲಿಬೇರಿ, ಉತ್ತೂರು, ಅಂಜನಗಿ, ಚೆನ್ನಾಳ, ವಾಟಗೋಡಿ, ಮಿರ್ಸಿ, ಮಲ್ಲಾಪುರ ಕೊನೆ ಹಳ್ಳಿವರೆಗೂ ಇವತ್ತೇನು ಗುಡಿಯಪ್ಪ ಸರ್ ಓಡಾಡಕ್ಕೆ ಇಡೀ ತಾಲೂಕಾ, ಇಡೀ ಜಿಲ್ಲೆ, ರಾಜ್ಯ ನಮಗೆ ಬಹಳ ಹೆಮ್ಮೆ ಅನಿಸ್ತತಿ. ಈ ಕಾರ್ಯಕ್ರಮದ ಸನ್ಮಾನ್ಯ ಗೌರವಾನ್ವಿತ ಸಮ್ಮೇಳನಾಧ್ಯಕ್ಷರಾಗಿದ್ದು ನಮಗೆಲ್ಲ ಖುಷಿ ತಂದೈತಿ. ಈ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಿ ಈ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಎಲ್ಲ ರೀತಿ ಒಳಗ ಈ ಮುಧೋಳ ಕ್ಷೇತ್ರ, ಈ ಬಾಗಲಕೋಟೆ ಜಿಲ್ಲೆ ಎಲ್ಲ ಗೌರವಾನ್ವಿತ ಹಿರಿಯರು, ವಿವಿಧ ಸಂಘಟನೆಯ ಪದಾಧಿಕಾರಿಗಳು, ಎಲ್ಲ ತಾಯಂದಿರು, ಅಕ್ಕ ತಂಗಿಯರು, ಎಲ್ಲ ವಿವಿಧ ಕಲಾವಿದರು, ಸಾಹಿತಿಗಳು, ಕವಿಗಳು ಎಲ್ಲರೂ ಸಲಹೆ ಸಹಕಾರಗಳು ಮಾಡ್ರಿ. ತನು ಮನ ಧನ ಎಲ್ಲ ರೀತಿಯ ಸಹಾಯ ಮಾಡ್ರಿ. ತಮಗೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸಿ ಒಂದು ತೆಲುಗಿನ ನಗ್ನ ಮುಡಿ ಎನ್ನುವಂತ ಒಬ್ಬ ತೆಲುಗಿನ ಕವಿಯ ಒಂದು ಕವನವನ್ನು ವಾಚನ ಮಾಡಿ ನನ್ನ ಎರಡು ಮಾತುಗಳನ್ನ ಮುಗಿಸುತ್ತೇನೆ. ತೆಲುಗಿನ ಪ್ರಸಿದ್ಧ ಕವಿ ನಗ್ನ ಮುಡಿ ಎನ್ನುವಂತ ವ್ಯಕ್ತಿ ಒಂದು ಕವನ ಬರೆಯುತ್ತಾರೆ. ಆ ಕವನವನ್ನ ನಾಡಿನ ಪ್ರಖ್ಯಾತ ಪತ್ರಕರ್ತ ರವಿ ಬೆಳಗೇರಿ ಅವರು ಕನ್ನಡಕ್ಕೆ ಅನುವಾದ ಮಾಡುತ್ತಾರೆ. ಕವನದ ಶೀರ್ಷಿಕೆ ಕೆಂಪಾದವ ಹಾಲು. ತಿಂಗಳೆರಡರ ಪುಟ್ಟ ಕೂಸು ನಾನಾಗ ಹಾಲು ಬೆಳ್ಳಗಿರುತ್ತಂದುಕೊಂಡಿದ್ದೆ. ನನಗೊಬ್ಬರು ಬಂಗಾರದ ತಾಯಿ, ವಜ್ರಗಳ ಅಕ್ಕ ಇದ್ದರು. ಕತ್ತಲ ರಾತ್ರಿಗಳಲ್ಲಿ ಅಮ್ಮ ದುಡ್ಡು ದುಡಿಯಲು ಹೋದಾಗಲೆಲ್ಲ, ನಾನು ಕನವರಿಸಿ ಅತ್ತಾಗಲೆಲ್ಲ, ನನಗೊಬ್ಬರು ಬಂಗಾರದ ತಾಯಿ, ವಜ್ರಗಳ ಅಕ್ಕ ಇದ್ದರು. ಕತ್ತಲು ರಾತ್ರಿಗಳಲ್ಲಿ ಅಮ್ಮ ದುಡ್ಡು ದುಡಿಯಲು ಹೋದಾಗಲೆಲ್ಲ, ನಾನು ಕನವರಿಸಿ ಅತ್ತಾಗಲೆಲ್ಲ, ಅಕ್ಕ ಚುಪ್ ತಟ್ಟಿ ಮಲಗಿಸುತ್ತಿದ್ದಳು. ನನ್ನ ಅಕ್ಕ ಚುಪ್ ತಟ್ಟಿ ಮಲಗಿಸುತ್ತಿದ್ದಳು. ಆಗಸ ಹತ್ತರು ಮೋಡ ಉಗುಳಿದರು. ಅಮ್ಮ ಹತ್ತಿದ್ದು ನಾನೆಂದು ನೋಡಿರಲಿಲ್ಲ. ಅಕ್ಕ ದೇಸತ್ತಿದ್ದು ನನಗೆಂದು ಗೊತ್ತಿರಲಿಲ್ಲ. ಅಮ್ಮ ಹತ್ತಿದ್ದು ನಾನೆಂದು ನೋಡಿರಲಿಲ್ಲ. ಅಕ್ಕ ದೇಸತ್ತಿದ್ದು ನನಗೆಂದು ಗೊತ್ತಿರಲಿಲ್ಲ. ಆ ಕಾಲ ರಾತ್ರಿಯಲ್ಲಿ ಮಾತ್ರ ಅಮ್ಮ ನೋವಿಗೆ ಹತ್ತಳು, ಅಪ್ಪನ ನೆನಪಿಗೆ ಹತ್ತಳು. ಆ ಕಾಲ ರಾತ್ರಿಯಲ್ಲಿ ಮಾತ್ರ ಅಮ್ಮ ನೋವಿಗೆ ಹತ್ತಳು, ಅಪ್ಪನ ನೆನಪಿಗೆ ಹತ್ತಳು. ಹಾಲುಡಿಸದೆ ಅಳುತ್ತಾ ಕುಳಿತಿದ್ದಳು. ಹಾಲುಡಿಸದೆ ಭಗವಂತರಿಗೆ ಕೊಡ್ಲಿ. ಇನ್ನೂ ಹೆಚ್ಚಿನ ಸಣ್ಣವರ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡ್ತಾ ಇಡೀ ರಾಜ್ಯದ ತುಂಬ ಹೆಸರು ಮಾಡಿ ಅಂತ ಹೇಳ್ತಾ